मैदान में जाके बोलिए, ट्रैफिक को रोकते नहीं। ओके, गेट आउट ऑफ हियर। Did you not understand? Did you not understand? अरे जाइए। No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಹಿಳಾ ಮೀಸಲಾತಿ ಬಿಲ್ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ವಿಪಕ್ಷಗಳನ್ನ ಟೀಕೆ ಮಾಡೋದಕ್ಕೆ, ಅಟ್ಯಾಕ್ ಮಾಡೋದಕ್ಕೆ, ಅವರನ್ನ ಮಹಿಳಾ ವಿರೋಧಿಗಳು ಅಂತ ಬಿಂಬಿಸೋದಕ್ಕೆ ಬಿಜೆಪಿ ಮಾಡ್ತಿರುವಂತಹ ನಾಟಕ ಇದೆಯಲ್ಲ, ಅದು ಎಲ್ಲ ನಾಟಕಗಳ ಎಲ್ಲ ಸ್ತರಗಳನ್ನು ಮೀರಿಸುವಂತಹದ್ದು. ಅದರ ನೇತೃತ್ವವನ್ನ ಸ್ವತಃ ನರೇಂದ್ರ ಮೋದಿ, ದೇಶದ ಪ್ರಧಾನಮಂತ್ರಿಗಳೇ ವಹಿಸಿರೋದು ಅತ್ಯಂತ ದುರಂತದ ವಿಚಾರ. ಯಾಕೆಂದ್ರೆ 2023ರಲ್ಲೇ ಪಾಸ್ ಆದ ಬಿಲ್ಲಿಗೆ ಈಗ ಇಷ್ಟು ದೊಡ್ಡ ಡ್ರಾಮಾ. ಆ ಡ್ರಾಮಾವನ್ನ ಮುಂಬೈನಲ್ಲಿ ಮಾಡೋಕೆ ಹೋಗಿ ಬಿಜೆಪಿಯ ಮಂತ್ರಿ ಒಂದು ಮಹಿಳೆಯ ಕೈಯಲ್ಲಿ ಕ್ಯಾಕರ್ಸ್ ಮಕ್ಕ ತುಂಬಾ ಉಗಿಸ್ಕೊಂಡಿದ್ದಾರೆ. ಗೆಟ್ ಔಟ್ ಆಫ್ ಹಿಯರ್, ಗೆಟ್ ಔಟ್ ಆಫ್ ಹಿಯರ್ ಅಂತ ಸ್ವತಃ ಮಂತ್ರಿ ಮುಖದ ಮೇಲೆ ಒಬ್ಬ ಮಹಿಳೆ ಬಂದು ಬೈದು ಹೋದ್ರು. ಸೊ ಏನಿದು ಘಟನೆ ಮತ್ತು ಏನ್ ಡ್ರಾಮಾ ಇವರು ಮಾಡಕ್ ಹೊರಟಿದ್ದು ಮುಂಬೈನ ಬೀದಿಗಳಲ್ಲಿ? ಅದಕ್ಕೆ ಆ ಮಹಿಳೆ ಅಷ್ಟು ಕೆಂಡವಾಗಿದ್ದಕ್ಕೆ ಕೇವಲ ಮಂತ್ರಿಯನ್ನ ಮಾತ್ರ ಅಲ್ಲ, ಪೊಲೀಸ್ ಅಧಿಕಾರಿಗಳನ್ನು ಸಹ ಆ ಮಹಿಳೆ ಕೆಂಡಾಮಂಡಲಾಗಿ ಬೈದಿದ್ದಾರೆ. ಬೈಯೋದು ಕಾರಣನೂ ಇತ್ತು, ಬೈಯೋದಕ್ಕೆ ಸಕಾರಣ ಇತ್ತು. ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ಕಳೆದ ವಾರ ನರೇಂದ್ರ ಮೋದಿ, ಅಮಿತ್ ಶಾ ಸಂಸತ್ತಿನ ಒಳಗೆ ತಮ್ಮ ನೀಚ ಕುತಂತ್ರವನ್ನ ಒಂದು ರೀತಿಯಾಗಿ ಸಂಸತ್ತನ್ನು ಬಳಸ್ಕೊಂಡು ಇಡೀ ದೇಶಕ್ಕೆ ತೋರಿಸುವಂತಹ ಪ್ರಯತ್ನ ಮಾಡಿದ್ರು. ಏನಂದ್ರೆ ಮಹಿಳಾ ಮೀಸಲಾತಿ ಬಿಲ್ಲನ್ನ ಇನ್ನೊಂದು ಹೊಸದಾಗಿ ತಂದ್ರು. ಅದಕ್ಕೆ ಕ್ಷೇತ್ರ ಮರು ವಿಂಗಡಣೆಯನ್ನ ಜೋಡಿಸಿದ್ರು. ಕ್ಷೇತ್ರ ಮರು ವಿಂಗಡಣೆಯನ್ನು ಜೋಡಿಸಿದ ತಕ್ಷಣ ವಿಪಕ್ಷಗಳು ಅದನ್ನು ವಿರೋಧಿಸ್ತಾರೆ ಅಂತ ಸ್ಪಷ್ಟವಾಗಿ ನರೇಂದ್ರ ಮೋದಿಗೂ ಗೊತ್ತಿತ್ತು, ಬಿಜೆಪಿ ಸರ್ಕಾರಕ್ಕೂ ಗೊತ್ತಿತ್ತು, ಇಡೀ ಎಲ್ಲ ಮಂತ್ರಿಗಳಿಗೂ ಗೊತ್ತಿತ್ತು. ಆದರೂ ಅದನ್ನ ತಗೊಂಡು ಬಂದ್ರು. ಯಾಕೆಂದ್ರೆ ವಿಪಕ್ಷಗಳನ್ನ ವಿಲನ್ ಮಾಡೋದೇ ಅವರ ಉದ್ದೇಶ ಆಗಿತ್ತು. ವಿಪಕ್ಷಗಳು ಅದನ್ನು ವಿರೋಧಿಸಲೇಬೇಕು ಅಂತಹದ್ದು ಸನ್ನಿವೇಶ ಇದೆ, ಅದನ್ನು ಬಳಸ್ಕೊಳ್ಬೇಕು ಅನ್ನೋದೇ ಬಿಜೆಪಿಯ ಲೆಕ್ಕಾಚಾರ ಆಗಿತ್ತು. ಹಾಗೆ ಆಯ್ತು. ಯಾಕಂದ್ರೆ ಕ್ಷೇತ್ರ ಮರು ವಿಂಗಡಣೆಯಿಂದ ಸದರ್ನ್ ಸ್ಟೇಟ್ಸ್ ಏನಿದೆ, ದಕ್ಷಿಣದ ರಾಜ್ಯಗಳು, ಅವುಗಳಿಗೆ ದೊಡ್ಡ ಮಟ್ಟದಲ್ಲಿ ಮೋಸ ಆಗತ್ತೆ, ದ್ರೋಹ ಆಗತ್ತೆ. ಅವರ ಸಂಖ್ಯೆ ಗಣನೀಯವಾಗಿ ಇಳಿಯುತ್ತೆ. ಅಥವಾ ಏರಿಕೆ ಆದರೂ ಸಹ ಉತ್ತರ ಭಾರತದ ರಾಜ್ಯಗಳ ಏರಿಕೆಗೆ ಕಂಪೇರ್ ಮಾಡಿದಾಗ ದಕ್ಷಿಣದ ಸೀಟುಗಳು ಗೆದ್ರು ಒಂದೇ, ಗೆಲ್ಲದೆ ಹೋದ್ರು ಒಂದೇ ಬಿಜೆಪಿಗೆ. ಆ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಸೊ ವಿಪಕ್ಷಗಳು ಅದನ್ನು ವಿರೋಧಿಸುವುದು. ಅದನ್ನ ಇದಕ್ಕೆ ಲಿಂಕ್ ಮಾಡಿದ್ದಕ್ಕೆ ಮಹಿಳಾ ಮೀಸಲಾತಿ ಅನ್ನೋದನ್ನ ತಿದ್ದುಪಡಿ ಅಂತ ಇನ್ನೊಂದು ತಂದು ಅದು ಬಿದ್ದೋಯ್ತು, ಸೋಲಾಯ್ತು. ಅದನ್ನೇ ಹಿಡ್ಕೊಂಡು ನರೇಂದ್ರ ಮೋದಿ ಲೈವ್ ಬಂದು 8:30ಗೆ ನಾನು ಲೈವ್ ಬರ್ತೀನಿ ಅಂತ ಮೊದಲೇ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಏನೋ ಬೇರೆ ವಿಚಾರ ಮಾತಾಡ್ತಾರೆ. ಗ್ಯಾಸ್ ಪ್ರಾಬ್ಲಮ್ ಇದೆ, ಮಣಿಪುರ ಸಮಸ್ಯೆ ಇದೆ, ದೇಶದಲ್ಲಿ ನಿರುದ್ಯೋಗ ಇದೆ, ಇನ್ನೇನೇನೋ ಸಮಸ್ಯೆ ಇದೆ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ತಾರೇನೋ. ಪಾಪ ಒಳ್ಳೆ ಬುದ್ಧಿ ಬಂದಿರಬೇಕು ನರೇಂದ್ರ ಮೋದಿಗೆ ಅಂತ ಟಿವಿ ಮುಂದೆ ಜನ ಕೂತ್ಕೊಂಡ್ರೆ ನರೇಂದ್ರ ಮೋದಿ ಎತ್ಕೊಂಡಿದ್ದು ಅದೇ ಒಂದು ಷಡ್ಯಂತ್ರದ ಮುಂದುವರಿದ ಭಾಗವಾದ ಭಾಷಣವನ್ನ ಆ ಮೂಲಕ ಕಾಂಗ್ರೆಸ್ 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 ಅಂದು ಆ ಭಾಷಣ ಮುಗಿಸಿದ್ರು. ಮಹಿಳಾ ವಿರೋಧಿಗಳು ಇವರೆಲ್ಲ. ಮಹಿಳೆಯರಿಗೆ ನಾನು ಕ್ಷಮೆ ಕೇಳ್ತೀನಿ ಇವ್ರು ಮಾಡಿರೋದಕ್ಕೆ ಅಂತೆಲ್ಲ ಸೆಂಟಿಮೆಂಟಲ್ ಡೈಲಾಗ್. ಸೊ ಅದನ್ನ ಮುಂದುವರಿಸ್ಬೇಕಲ್ಲ ಬೀದಿ ಬೀದಿ ಹಾದಿ ಬೀದಿಯಲ್ಲಿ ಬಿಜೆಪಿಯವರು. ಅವ್ರದ್ದು ಅದೇ ತಾನೆ, ಮೋದಿ ಅಮಿತ್ ಶಾ ಷಡ್ಯಂತ್ರ ರೂಪಿಸೋದು, ಇವರು ಅದನ್ನ ಫಾಲೋ ಮಾಡೋದು. ಇಷ್ಟೇ ಇವರು ಬಿಜೆಪಿಯವರ. ಬೇರೆ ನಾಯಕರಿಗೆ ಇರುವಂತಹ ಹಕ್ಕು ಅಧಿಕಾರ ಬೇರೆ ಎಂಥದ್ದು ಇಲ್ಲ. ಅವ್ರು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಪಾಲಿಸೋದು. ಅದು ದೇಶ ವಿರೋಧಿ ಚಟುವಟಿಕೆ ಆಗಿದ್ರು ಸರಿ, ಯಾವುದೇ ಆಗಿದ್ರು ಸರಿ, ದೇಶಕ್ಕೆ ಸುಳ್ಳು ಹೇಳೋ ವಿಚಾರ ಆಗಿದ್ರು ಸರಿ, ಅಲ್ಲಿಂದ ಹೇಳಿಸಿದ್ರೆ ಇವರು ಹೇಳಲೇಬೇಕು, ಹೇಳಿಸ್ಲೇಬೇಕು. ಹಾಗೆ ಸೊ ಅದೇ ರೀತಿಯಾದ ಡ್ರಾಮಾವನ್ನ ಇವರು ಬೀದಿಗಳಲ್ಲಿ ಮಾಡೋದಕ್ಕೆ ಬಂದಿದ್ದಾರೆ. ಎಲ್ಲಿ? ಮುಂಬೈನಲ್ಲಿ ಬ್ಯುಸಿಯಾದ ವರ್ಲಿ ಅನ್ನುವಂತಹ ಏರಿಯಾದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಸಂಜೆ 5 ಗಂಟೆಗೆ ಒಂದು ಮೆರವಣಿಗೆಯನ್ನು ಇಟ್ಕೊಂಡಿದ್ದಾರೆ, ಪ್ರತಿಭಟನಾ ಮೆರವಣಿಗೆ. ಅದರ ನೇತೃತ್ವವನ್ನ ಮಹಾರಾಷ್ಟ್ರದಲ್ಲಿ ಮಂತ್ರಿಯಾಗಿರುವ ಗಿರೀಶ್ ಮಹಾಜನ್ ಅನ್ನುವಂಥವರು, ವಾಟರ್ ರಿಸೋರ್ಸಸ್ ಮಿನಿಸ್ಟರ್,
ಅವರು ವಹಿಸ್ಕೊಂಡಿದ್ರು. ಈ ರಾಜಕಾರಣಿಗಳ ಮೆರವಣಿಗೆ, ಪ್ರತಿಭಟನೆ, ಸಮಾವೇಶ ಏನೇ ಆಗಿದ್ರು ಅವ್ರ ಸಮಯಕ್ಕೆ ಬರಲ್ವಲ್ಲ. ಯಾಕಂದ್ರೆ ಅವ್ರ ಅಪ್ಪಂದಲ್ವಾ ಈ ದೇಶ. ಜನ ಸಾಯ್ಲಿ, ಟ್ರಾಫಿಕ್ ಆಗ್ಲಿ, ಏನಾದ್ರೂ ಆಗ್ಲಿ, ಅವ್ರೊಂದು ಟೈಮ್ ಹೇಳಿರ್ತಾರೆ, ಆ ಟೈಮ್ಗೆ ಯಾವಾಗ ಬೇಕಾದ್ರೂ ಅವ್ರು ಬರಬಹುದು. ಆದ್ರೆ ಅದಕ್ಕಿಂತ ಮೊದಲೇ ಅವರ ಚಮಚಗಳು ಬಂದು ಎಲ್ಲ ಬ್ಲಾಕ್ ಮಾಡೋದು, ಎಲ್ಲ ಮಾಡ್ತಾರೆ. ಇನ್ನು ಅವರಿಗೆ ಗುಲಾಮರ ರೀತಿಯಲ್ಲಿ ವರ್ತಿಸುವಂತಹ ಆಳುವ ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಪಕ್ಷ ಇರಲಿ, ಆಳುವ ಪಕ್ಷಕ್ಕೆ ಗುಲಾಮಗಿರಿಯ ರೀತಿಯಲ್ಲಿ ಕೆಲಸ ಮಾಡುವಂತಹ ಪೊಲೀಸರು ಅರ್ಧ ಗಂಟೆ ಮೊದಲೇ 1 ಅವರ್ ಮೊದಲೇ ಎಲ್ಲ ಬ್ಲಾಕ್ ಮಾಡಿ ಬಿಸಾಕ್ಬಿಡೋದು. ಖುಷಿ ಪಡಿಸ್ಬೇಕಲ್ಲ ಮಂತ್ರಿಗಳನ್ನ. ಅದೇ ರೀತಿ ವರ್ಲಿಯಲ್ಲಿ ಮಾಡಿದ್ದಾರೆ. 5 ಗಂಟೆ ಅಂದ್ರೆ 3 ಗಂಟೆಯಲ್ಲೇ ಬ್ಲಾಕ್ ಮಾಡಿ ಬಿಸಾಕಿದ್ದಾರೆ. 3 ಗಂಟೆ ಶಾಲೆಗಳು ಬಿಡುವಂತಹ ಸಮಯ. ವರ್ಲಿ ಮುಂಬೈ ರೋಡ್, ಮುಂಬೈಲಿ ವರ್ಲಿ ಅನ್ನುವಂತಹ ಏರಿಯಾ ನಿಬಿಡ ಪ್ರದೇಶ. ಅದು ಅಷ್ಟು ಟ್ರಾಫಿಕ್ ಇರುತ್ತೆ. ಅದನ್ನು ತಡೆದಿದ್ದಾರೆ. ಸುಮಾರು 1 ಗಂಟೆ ನಿಂತಲ್ಲೇ ನಿಂತಿದೆ ಟ್ರಾಫಿಕ್. 1 ಗಂಟೆ. ಒಂದು ಮಹಿಳೆಗೆ ಪಿತ್ತ ನೆತ್ತಿಗೆ ಹತ್ತು ಬಿಡುತ್ತೆ. ಯಾಕಂದ್ರೆ ಆಕೆ ತನ್ನ ಮಗುವನ್ನ ಶಾಲೆಯಿಂದ ಕರ್ಕೊಂಡು ಬರ್ಬೇಕಾಗಿತ್ತು. ಪಿತ್ತ ನೆತ್ತಿಗೆ ಹತ್ತಿತು. ಸೀದಾ ಬಂದವರೇ ಪೊಲೀಸರ ಹತ್ರ ಕೇಳಿದ್ರು, ಯಾರು ನಿಮ್ಮ ಇನ್ಚಾರ್ಜ್, ಏನ್ ನಡೀತಾ ಇದೆ ಇಲ್ಲಿ ಅಂತ. ಆ ಪೊಲೀಸರು ನಾನು ಹೇಳದ್ನಲ್ಲ, ಜನಸಾಮಾನ್ಯರು ಅಂದ್ರೆ ಅವ್ರಿಗೆ ಉತ್ತರ ಕೊಡಬೇಕಾಗಿದ್ದಿಲ್ಲ. ನಾವು ಕೇವಲ ಮಂತ್ರಿಗಳು ಅಥವಾ ಅಧಿಕಾರದಲ್ಲಿರುವವರು ರಾಜಕಾರಣಿಗಳ ಗುಲಾಮಗಿರಿ ಮಾಡಿದ್ರೆ ಸಾಕು, ನಮ್ಮ ಪ್ರಮೋಷನ್ ಸಿಗುತ್ತೆ, ನಮ್ಮ ಸಂಬಳ ಸಿಗುತ್ತೆ, ಎಲ್ಲ ಸಿಗುತ್ತೆ. ನಾವು ಹುಟ್ಟಿರೋದೇ ಅವ್ರ ಸೇವೆ ಮಾಡೋಕೆ ಅನ್ನೋ ರೀತಿಯಲ್ಲಿ ಪೊಲೀಸರು ಇವರಿಂದ ಅಲ್ಲಿಗೋಗಿ ಅಲ್ಲಿಂದ ಇಲ್ಲಿಗೆ ಹೋಗಿ ಯಾರಿಗೂ ಉತ್ತರ ಇಲ್ಲ. ಆ ಮಹಿಳೆಗೆ ಪಿತ್ತ ನೆತ್ತಿಗೆ ಏರ್ತು. ಸೀದಾ ಮಿನಿಸ್ಟ್ರ್ ಮುಂದೆನೆ ಹೋದ್ರು. ಮಿನಿಸ್ಟ್ರ್ ಮುಂದೆ ಹೋಗಿ ಹೇಗೆ ಅರ್ಚಾಡಿದ್ರು ಅಂತ ಒಂದ್ಸಲ ನೋಡಿ. बोलिए ट्रैफिक को रोकते नहीं, ओके, गेट आउट ऑफ हियर। Did you not understand? Did you not understand? अरे जाइए। No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. मेरे से कोई बात नहीं करेगा. यहाँ से इस ट्रैफिक को हटाओ. हटाओ ना. यहाँ पर इंचार्ज कौन है बॉस? मैं आपसे कुछ पूछ रही हूँ. Who is in charge? Oh no, before you allow the damn traffic. No, I've been waiting. I have to pick up my bloody child. I've been standing. When are you moving? There is an empty ground there. Push out there. Now. Get out now. Fuck off. से बात नहीं करनी है। यहाँ रहते हैं। चलो, आपको क्या प्रॉब्लम है? मुझे प्रॉब्लम है कि मैं इस रोड पर 1 घंटे से ज्यादा खड़ी हूँ। क्यों खड़ी हूँ? कहाँ पे वहाँ व्हीकल है आपका? चलो आवाज कम करो। ಸೊ ನೋಡಿದ್ರಲ್ಲ, ಈ ಮಟ್ಟಕ್ಕೆ ಆ ಮಹಿಳೆ ಅಷ್ಟು ಆಕ್ರೋಶಿತಗೊಂಡಿದ್ಲು. ಯಾಕಂದ್ರೆ ತನ್ನ ಮಗುವನ್ನ ಶಾಲೆಯಿಂದ ಕರ್ಕೊಂಡು ಬರಕ್ಕಾಗ್ತಿಲ್ಲ, ಶಾಲೆ ಹತ್ರ ಹೋಗಕ್ಕಾಗ್ತಿಲ್ಲ. 1 ಗಂಟೆಯಿಂದ ಆಕೆ ಅದೇ ರೋಡಲ್ಲಿ ಅದೇ ಸ್ಥಳದಲ್ಲಿ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಕೆ ಕೇಳಿದ್ದಿಷ್ಟೇನೆ, ಏನ್ ನಡೆಸ್ತಾ ಇದ್ದೀರಿ ನೀವು? ಪಕ್ಕದಲ್ಲಿ ಗ್ರೌಂಡ್ ಇದೆ ತಾನೆ, ಅಲ್ಲೋಗಿ ಮಾಡ್ಕೊಳ್ಳಿ ನಿಮ್ಮ ಪ್ರತಿಭಟನೆಗಳನ್ನ, ಅಲ್ಲಿ ಘೋಷಣೆಗಳನ್ನು ಕೂಕ್ಕೊಳ್ಳಿ. ಇಲ್ಲಿ ರೋಡ್ ಬ್ಲಾಕ್ ಮಾಡಿ ಯಾಕೆ ಮಾಡ್ತೀರಿ ನೀವು? ಅರ್ಥ ಆಗ್ತಿದ್ಯಾ ನಿಮಗೆ ಅಂತ ಮಂತ್ರಿಯನ್ನ ಪದೇ ಪದೇ ಕೇಳ್ತಾರ ಮಹಿಳೆ. ಅರ್ಥ ಆಗ್ತಿದ್ಯಾ ಅಂತ ಗೊತ್ತು ರಾಜಕಾರಣಿಗಳಿಗೆ, ಮಂದ ಬುದ್ಧಿ ಅರ್ಥ ಆಗಲ್ಲ ಅವುಗಳಿಗೆ ಅಂತ. ಅದಕ್ಕೆ ಆ ಮಹಿಳೆ ಮತ್ತೆ ಕೇಳಿದ್ದು, ಗೆಟ್ ಲಾಸ್ಟ್, ಗೆಟ್ ಔಟ್ ಆಫ್ ಹಿಯರ್ ಅಂತಾನು ಬೈತಾರೆ. ಇಲ್ಲಿಂದ ತೊಲಗರ ನೀವು ಅಂತ. ಏನು ಮಾಡಿದ್ರು ಬಂಡವಾಳ ಅಲ್ಲ ಇವ್ರದ್ದು. ನಿಧಾನಕ್ಕೆ ಏನೂ ಆಗಿಲ್ಲ ನಂಗೆ. ಅದೇ ಇವರ ಮನೆ ಮಗು ಯಾರಾದ್ರೂ ಎಲ್ಲಾದ್ರೂ ಸಿಗಾಕೊಂಡು 1 ಸೆಕೆಂಡ್ ಆ ಕಡೆ ಆಗಿದ್ದಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ಅವರಿಗೆ ಸಸ್ಪೆನ್ಷನ್ ಆರ್ಡರ್ಗಳು ರೆಡಿ ಮಾಡಿರೋರು. ಸಾರ್ವಜನಿಕರು 1 ಗಂಟೆ ಹೊತ್ತು ರಸ್ತೆಯಲ್ಲಿ ಒಂದೇ ಜಾಗದಲ್ಲಿ ನಿಂತಿದ್ರು ಸಹ ಇವ್ರಿಗೇನು ಅನ್ಸಲ್ಲ. ಇವ್ರಿಗೆ ರಾಜಕಾರಣ ಮುಖ್ಯ.
ಮೋದಿನ ಮೆಚ್ಚಿಸ್ಬೇಕಲ್ಲ, ಫೋಟೋಸ್ ಎಲ್ಲ ಸಂಜೆಗೆ ಅಪ್ಲೋಡ್ ಆಗಬೇಕು, ಮೋದಿ ಹತ್ರ ಕಳಿಸ್ಬೇಕು. ನೋಡಿ ಸ್ವಾಮಿ, ನೀವು ಸಂಸತ್ತಿನಲ್ಲಿ ಮಾಡಿದ ಷಡ್ಯಂತ್ರದ ಭಾಗವನ್ನು ನಾವು ಮುಂದುವರಿಸಿದ್ದೀವಿ, ವಿಸ್ತರಿಸ್ತಾ ಇದ್ದೀವಿ, ಮುಂಬೈಗೆ ತಗೊಂಡು ಬಂದಿದ್ದೀವಿ, ಬೀದಿಗೆ ತಗೊಂಡು ಬಂದಿದ್ದೀವಿ ಅಂತ. ಮಹಿಳೆ ಕೇಳಿದ್ ಕರೆಕ್ಟ್ ಆಗೇ ಇದೆ. ಪಕ್ಕದಲ್ಲಿ ಅಷ್ಟು ದೊಡ್ಡ ಗ್ರೌಂಡ್ ಇದೆಯಂತೆ, ಅಲ್ಲಿ ಹೋಗಿ ಸಾಯುತ್ತಾನೆ. ರೋಡಲ್ಲೇ ಹೋಗಬೇಕು ಇವರು. ಅದು ಏನು ಬ್ಯುಸಿ ರೋಡ್, ಬ್ಯುಸಿಯೆಸ್ಟ್ ರೋಡ್ ಅದು ವರ್ಲಿಯಲ್ಲಿ. ವರ್ಲಿ ಅನ್ನೋ ಪ್ರದೇಶ ಮುಂಬೈನಲ್ಲಿ, ಅಂಥ ಏರಿಯಾದಲ್ಲಿ ರೋಡಲ್ಲೇ ಹೋಗ್ಬೇಕು. ಅದು ಇವ್ರಿಗೆ ಸಮಯ ಎಂಥದ್ದು ಇರಲ್ವಲ್ಲ, ಯಾವುದೋ ಸಮಯ ಹೇಳಿರ್ತಾರೆ, ಯಾವುದೋ ಸಮಯಕ್ಕೆ ಬರ್ತಾರೆ. ಅಷ್ಟರೊಳಗಡೆ ಅವ್ರ ಚಮಚಗಳು ಗುಲಾಮರು ಎಲ್ಲ ಸೇರ್ಕೊಂಡು ರೋಡ್ಗಳು ಬ್ಲಾಕ್ ಮಾಡಿರ್ತಾರೆ. ಅದಷ್ಟಾಗಿ ಆ ಮಹಿಳೆ ಅಷ್ಟು ಸಿಟ್ಟಿಗೆದ್ರು. ಅಷ್ಟು ಆಗ್ತಿದ್ರೆ ಪೊಲೀಸರು ಅವಾಗಾದ್ರೂ ಮಾನ ಮರ್ಯಾದೆಯಿಂದ ಜನರನ್ನ ಚದುರಿಸೋದು, ಟ್ರಾಫಿಕ್ ಕ್ಲಿಯರ್ ಮಾಡೋದು ಮಾಡ್ತಿಲ್ಲ. ನೀನ್ ಎಲ್ಲಿರೋದು, ಆ ಮಹಿಳೆಯನ್ನು ಕೇಳ್ತವ್ರೆ, ನೀನ್ ಎಲ್ಲಿರೋದು ಅಂತ. ಅಂದ್ರೆ ಹೆದರಿಸುವಂತಹ ಪ್ರಯತ್ನ. ಎಲ್ಲಿ ನಿನ್ ಕಾರು, ನಡಿ ಹೋಗೋಣ ನಿನ್ ಗಾಡಿ ಹತ್ರ, ಹೆದರಿಸುವಂತಹ ಪ್ರಯತ್ನ. ಅದಕ್ಕೆ ಪೊಲೀಸರಿಗೂ ಸಹ ಸರಿಯಾಗಿ ಉಗಿತಾಳೆ, ಪೊಲೀಸರಿಗೂ ಸಹ ಸರಿಯಾಗಿ ಉಗಿದಿದ್ದಾಳ ಮಹಿಳೆ. ಇಂಥದ್ದು ಒಂದು ಘಟನೆ ಆಗದೆ ಹೋಗಿದ್ದಿದ್ರೆ ಇನ್ನು ಎಷ್ಟು ಗಂಟೆಗಳಾಗ್ತಿತ್ತ ಗೊತ್ತಿಲ್ಲ. ಯಾವಾಗ ಆ ಮಹಿಳೆ ಅಷ್ಟೆಲ್ಲ ರಾಧಾಂತ ಮಾಡಿದ್ಲೋ, ಮಂತ್ರಿಗೆ ಮುಖಭಂಗ ಆಗೋಯ್ತು. ವಿಧಿ ಇಲ್ಲದೆ ಅದು ಯಾರಿಗೇನ್ ಹೇಳಿದ್ರು, ಏನ್ ಮಾಡ್ಕೊಂಡ್ರು, ಸ್ವಲ್ಪ ಹೊತ್ತಲ್ಲಿ ಒಂದಷ್ಟು ಫುಲ್ ಅಲ್ಲ, ಅಯ್ಯೋ ಅವರು ಫುಲ್ ಮಾಡೋದಿಲ್ಲ, ಫುಲ್ ಕ್ಲಿಯರ್ ಮಾಡಲ್ಲ, ಒಂದಷ್ಟು ಸೈಡಿಗೆ ಹೋಗೋ ಪ್ರಯತ್ನ ಮಾಡಿದೆ. ಸೈಡ್ಗೆ ಹೋಗೋದಕ್ಕೆ ಪಾಪ ಈ ಮಹಿಳೆ ಇಷ್ಟು ರಿಸ್ಕ್ ತಗೊಳ್ಕೊಳ್ಬೇಕಾಯ್ತು. ಅಷ್ಟು ದೊಡ್ಡ ಪೊಲೀಸ್ ಆಫೀಸರ್ಗಳ ಎದುರುಗಡೆ ಕಿರ್ಚಾಡ್ಬೇಕಾಯ್ತು, ಮಂತ್ರಿ ಎದುರುಗಡೆ ಕಿರ್ಚಾಡ್ಬೇಕಾಯ್ತು. ಏನ್ ಸ್ವಲ್ಪ ಸೈಡ್ಗೆ ಹೋಗೋದಕ್ಕೆ, ಕ್ಲಿಯರ್ ಮಾಡಕ್ಕಲ್ಲ, ಸೈಡ್ಗೆ ಹೋಗೋದಕ್ಕೆ. ಇದು ಇವರ ಬಾಳು. ಅದು ಏನು, ಮಹಿಳಾ ಬಿಲ್ಲನ್ನು ಇಟ್ಕೊಂಡು ಇವ್ರು ಮಾಡಿರುವಂತಹದ್ದು. ಮಹಿಳಾ ಬಿಲ್ಲನ್ನ 2023ರಲ್ಲೇ ಪಾಸ್ ಆಗಿ ಆವಾಗಲೇ ರಾಷ್ಟ್ರಪತಿಗಳ ಅಂಕಿತ ಆಗಿರೋ ಮಹಿಳಾ ಬಿಲ್ಲನ್ನ ಇವ್ರು ಯಾವುದಕ್ಕೂ ತಳಕ್ ಹಾಕಿ ಮತ್ತೆ ತರ್ತಾರಂತೆ, ಷಡ್ಯಂತ್ರದ ಭಾಗವಾಗಿ. ಅದನ್ನ ದೇಶದ ಜನ ಒಪ್ಕೊಂಡ್ಬಿಡ್ಬೇಕಂತೆ. ಒಪ್ಕೊಂಡಿಲ್ಲ ಅಂದ್ರೆ ಮಹಿಳಾ ವಿರೋಧಿಗಳು, ದೇಶದ್ರೋಹಿಗಳು, ಇನ್ನೇನೇನೋ. ಈ ಮಹಿಳೆನೇ ತೋರಿಸ್ಕೊಟ್ಲು ಇವತ್ತು ನಿಜವಾದ ದ್ರೋಹಿಗಳು ಯಾರು, ಇದನ್ನ ಬೀದಿ ನಾಟಕ ಮಾಡ್ಕೊಂಡು ಓಡಾಡ್ತಿರೋದು ಯಾರು ಅಂತ. ಅದು ಮಂತ್ರಿಗೆ ಮುಖಕ್ಕೆ ಹೊಡೆದಂಗೆ ಹೇಳೋ ಮೂಲಕ ಆ ಮಹಿಳೆ ಏನ್ ಮಾಡಬೇಕು ಅದನ್ನ ಸರಿಯಾಗಿ ಮಾಡಿದ್ದಾಳೆ. ಈಗ ನನಗಿರುವ ಆತಂಕ ಅಥವಾ ನಮಗಿರಬೇಕಾದ ಆತಂಕ ಅಂದ್ರೆ, ಆ ಮಹಿಳೆಯನ್ನ ಈ ಪೊಲೀಸರು ಯಾವ್ಯಾವೆಲ್ಲಾ ರೀತಿಯಲ್ಲಿ ತೊಂದರೆ ಕೊಡೋಕ್ ಪ್ರಯತ್ನ ಮಾಡ್ತಾರೆ ಅಂತ. ಆ ಮಹಿಳೆ ವಾಹನವನ್ನ ಈಗ ಅದರಲ್ಲಿ ಎಮಿಷನ್ ಇಲ್ಲ, ಲೈಸೆನ್ಸ್ ಇಲ್ಲ, DL ಇಲ್ಲ, ಇನ್ನೆಂಥದ್ದಿಲ್ಲ, ಅಂಥದ್ದಿಲ್ಲ ಅಂತಲೋ ಆಕೆ ಮನೆ ಮುಂದೆ ಒಂದಡಿ 1/2 ಸೆಂಟಿಮೀಟರ್ 1 ಮಿಲಿಮೀಟರ್ ಕಾಂಪೌಂಡ್ ಮುಂದಕ್ಕೆ ಬಂದಿದೆ, ಗೋಡೆ ಮುಂದಕ್ಕೆ ಬಂದಿದೆ, ಮೋರಿ ಮೇಲೆ ಏನು ಇಟ್ಟಿದ್ದೀರಿ, ಫ್ಲವರ್ ಪಾಟ್ ಇಟ್ಟಿದ್ದೀರಿ, ಇಂಥದನ್ನೇ ಹುಡ್ಕೊಂಡೋಗಿ ಆ ಮಹಿಳೆಯನ್ನ ಕಾಡುವಂತಹ ಪ್ರಯತ್ನವನ್ನ ಇವ್ರು ಮಾಡೋ ಸಾಧ್ಯತೆಗಳು ಇರ್ತವೆ. ಇವ್ರ ಯೋಗ್ಯತೆನೇ ಇಷ್ಟೇನೆ, ಅದನ್ನೇ ಮಾಡ್ತಾರೆ. ನೋಡ್ತಾ ಇರಬೇಕಾದ್ರೆ ಸುದ್ದಿ ಬರುತ್ತೇನೆ ಒಂದು 2-3 ದಿನಗಳಲ್ಲಿ. ಸುದ್ದಿ ಆದ್ರೆ ಇಲ್ಲ ಸೈಲೆಂಟ್ ಆಗಿ ಒಳಗೊಳಗೆ ಬೆದರ್ಸಿ ಕ್ಷಮೆ ಕೇಳಿಸಿ ಏನಾದ್ರು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಕ್ರಮ ಮಾತ್ರ ಆಕೆಯನ್ನ ಏನಾದ್ರೂ ಒಂದು ಪೀಡಿಸ್ತಾರೆ. ಅದ್ರಲ್ಲಿ ಮಾತ್ರ 2 ಮಾತಿಲ್ಲ, 100% ಪೀಡಿಸ್ತಾರೆ. ರಾಜಕಾರಣಿಗಳು ಪ್ಲಸ್ ದೊಡ್ಡ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕಿರ್ಚಾಡಿದ್ರೆ ರೋಡಲ್ಲಿ ಸುಮ್ಮನೆ ಇರ್ತಾರ ಅವರು? ಅಯ್ಯೋ, ಸಾಧ್ಯನೇ ಇಲ್ಲ ಬಿಡಿ, ಸಾಧ್ಯನೇ ಇಲ್ಲ. ನೋಡೋಣ, ಏನಾದ್ರು ಸುದ್ದಿ ಬಂದ್ರೆ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.